ಕೂಡಿಯಲ್ಲ. ನಾವು ಸ್ವಲ್ಪ ರಫ್ ಇದ್ದೀವಿ, ಅವ್ರು ಸ್ವಲ್ಪ ಬಹಳ ಸ್ಮೂತ್ ಇದ್ದಾರೆ. ಎಲ್ಲ ಮಂತ್ರಿಗಳಿಗೆ MLA ಗಳಿಗೆ ಬ್ರದರ್ ಅಂತ ಹೇಳ್ಬಿಟ್ಟೆ ಮಾಡ್ಬಿಟ್ಟು ಕೆಲಸ ಕಟ್ಕೊತಾರೆ. ಇದಕ್ಕೂ ಕೂಡ ಆಕ್ಚುಲಿ ಇದು ಹಿಂದಿನ ಒಂದು ವಾರ ಹಿಂದೆ ಆಗ್ಬೇಕಾಗಿತ್ತು. ನಮಗೆ ಸಾಧಾರಣ ಇರುತ್ತೆ, ಬಜೆಟ್ ಸೆಷನ್ ಇರುತ್ತೆ ಅಂತ ಗೊತ್ತಿರಲಿಲ್ಲ, ಒಪ್ಕೊಂಡಿದ್ದೆ. ಮತ್ತೆ ನಾನು ಫೋನ್ ಮಾಡಿ ಕೇಳಿದೆ, ನಂಜೇಗೌಡರು ತಾವೇ ಮಾಡ್ಕೊಳ್ಳಿ, ನನ್ ಬರಕಯ್ಯ ಬ್ರದರ್ ಹಂಗೆ ಮಾಡಕ್ ಹೋಗ್ಬಿಡಪ್ಪ, ಮತ್ತೆ ನಮ್ಮ ಊರಲ್ಲೂ ಬಿಡೋದಿಲ್ಲ ಅಂತ ಅವರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ವಿಶೇಷವಾಗಿ ಎಲ್ಲ ನಿಮ್ ಟೀಮ್ ಇದೆ, ನಿಮ್ ಪಂಚಾಯತ್ ಟೀಮ್ ವೆಂಕಟೇಶ್ವರ ಎಲ್ಲರೂ ಸೇರಿ ನಾರಾಯಣಸ್ವಾಮಿ ಸೇರಿ ಅವರೆಲ್ಲ ಒತ್ತಾಯ ಮಾಡೋದಕ್ಕೆ ಇವತ್ತು ನಾನು ಇವತ್ತು ಬಂದಿದ್ದೇನೆ. ಬಟ್ ನಮ್ಮ ನಂಜೇಗೌಡರಂತ ಪ್ರಗತಿಪರವಾದಂತಹ ಲೀಡರ್ಗಳನ್ನ ನಾವೆಲ್ಲರೂ ಬೆಳೆಸಬೇಕಾಗಿದೆ. ಆ ಜವಾಬ್ದಾರಿ ನಮಗಲ್ಲ, ನಿಮಗೂ. ನೀವು ಎಲ್ಲ ಇವತ್ತು ಹೇಳಿದ್ದೀರಾ ನಂಜೇಗೌಡ್ರೆ, ಮುಂದೆ ಹೇಳಕ್ ಹೋಗ್ಬೇಡಿ, ಮಾಜಿ ಶಾಸಕನಾಗಿ ನಾನು ಬಹಳ ಸಂತೃಪ್ತಿ ಇದೆ ಅಂತ. ದಟ್ ಇಸ್ ನಾಟ್ ಫಾರ್ ಯು ಟು ಡಿಸೈಡ್, ಪೀಪಲ್ ವಿಲ್ ಡಿಸೈಡ್. ಆಮೇಲೆ ಅದನ್ನು ನೀವು ಹೇಳಿದ್ರಲ್ಲ, ನಿಮ್ಗೇನೆ ಎಲ್ಲಾನೇ ಇದೆ, ಅನುಕೂಲ ಇದೆ ನೋಡ್ರೆ, ಜನರಿಗೆ ಅನುಕೂಲ ಆಗ್ಲಿಕ್ಕೆ ಇವತ್ತು ತಮ್ಮ ಮತ ನೀಡಿದ್ದಾರೆ. ಇವತ್ತು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಂಜೇಗೌಡರು ಯಾವ ಮಂತ್ರಿಗಳ ಹತ್ರನೂ ಕೂಡ ಹೆಸರು ಕೇಳಿಸ್ಕೊಂಡಿಲ್ಲ, ಯಾವತ್ತೂ ಒಂದು ಟ್ರಾನ್ಸ್ಫಾರಿಗೆ ಬಂದವರಲ್ಲ, ಯಾವತ್ತೂ ಕೂಡ ಉದ್ರಿ ದಂಧೆಗಳು ತಂದವರಲ್ಲ. ಅವ್ರು ಹೋದ್ರೆ ಎಲ್ಲ ಮಂತ್ರಿಗಳು ಹೇಳೋದು ಬಂದ್ರೆ, ಎಲ್ಲಪ್ಪ ಪ್ರಾಮಾಣಿಕ ಮನುಷ್ಯ ಇದ್ದಾನೆ, ಕೈಲಾದಷ್ಟು ಆದ್ರೆ ಸಹಾಯ ಮಾಡ್ತೀವಿ, ಕೆಲವು ಸಂದರ್ಭದಲ್ಲಿ ಶಕ್ತಿ ನೀರು ಕೂಡ ನಾವು ಮಾಡ್ಲಿಕ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ನೋಡಿದ್ದೀವಿ, ಬಹಳಷ್ಟು ಶಾಸಕರು ಬೆಂಗಳೂರಿಗೆ ಬಂದ್ರೆ LHA ಇಟ್ಬಿಡ್ತಾರೆ ಅಥವಾ ಮಂತ್ರಿಗಳಿಂದಲೇ ಓಡಾಡ್ತಾರೆ. ಇವ್ರದ್ದು ಪರಿಕ್ರಮನೂ ಇದೆ, ಪರಿಶ್ರಮನೂ ಇದೆ. ಟೇಬಲ್ ಟು ಟೇಬಲ್ ಅಡ್ಡಾಡೋದು ನೋಡಿದೀವಿ. ಇಲ್ಲಿ ಕೆಳಗಿಂದ ಫೈಲ್ ಬಿಲ್ಡಪ್ ಮಾಡ್ಬಿಟ್ಟು ತಂದ್ಬಿಟ್ಟು ನಮ್ಮ ಮುಂದೆ ಇಟ್ಬಿಟ್ಟು ನಾವು ಇಲ್ಲ ಅನ್ನೋಕೆ ಆಗೋದಿಲ್ಲ, ಹಾಗೆ ಮಾಡ್ಬಿಡ್ತಾರೆ. ಅಂದ್ರೆ ಆ ಕಾಳಜಿ ಇರಬೇಕು. ಸುಮ್ಮನೆ ಪತ್ರ ಕೊಟ್ಬಿಟ್ರೆ ಕೆಲಸ ಆಗುತ್ತೆ ಅಂತ ಅಲ್ಲ, ಆ ಕಾಳಜಿ ಇರಬೇಕು, ಆ ಶ್ರಮ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಮತ್ತೆ ನೀವೆಲ್ಲರೂ ಹೇಳ್ದಂಗೆ ಅವ್ರ ಸರಳತೆನೆ ಬಹಳಷ್ಟು ಜನರು ಮನಸ್ಸು ಗೆಲ್ಲಿರ್ತಾರೆ. ಸೊ ಇಂಥ ಲೀಡರ್ಗಳು ನಮ್ಮ ಪಕ್ಷಕ್ಕೂ ಅವಶ್ಯಕತೆ ಇದೆ, ಮತ್ತೆ ಸಮಾಜಕ್ಕೂ ಅವಶ್ಯಕತೆ ಇದೆ. ಯಾವ ಲೀಡರ್ಗಳು ಪ್ರಗತಿಪರವಾದಂತಹ ಆಲೋಚನೆಗಳು ಇಟ್ಕೊಂಡಿರ್ತಾರೆ, ಯಾರು ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ನಂಬ್ತಾರೆ, ಯಾರು ಸಂವಿಧಾನದಲ್ಲಿ ಅಪಾರವಾದಂತಹ ಗೌರವ ಮತ್ತೆ ನಂಬಿಕೆ ಇಟ್ಟಿರ್ತಾರೆ, ಅಂತ ಲೀಡರ್ಗಳಿಗೆ ತಾವೆಲ್ಲರೂ ಬೆಳೆಸಿದ್ರೆ ಖಂಡಿತವಾಗೂ ಒಂದು ಪ್ರಬುದ್ಧ ಮತ್ತು ಸಮೃದ್ಧ ಮಾನವರನ್ನ ನಾವು ಬೆಳೆಸಬಹುದು ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ರಿಂದ ನಾನು ಮಾತು ಕೊಟ್ಟಂಗೆ ಒಂದು ಮೈಕ್ರೋ ಗ್ರಿಡ್ ಪ್ರಾಜೆಕ್ಟ್ ಸರ್ ತಮ್ಮ ಹತ್ರ ಕೊಡ್ತಾ ಇದ್ದೀನಿ. ಮತ್ತು ತಾವು 3 ಸರಿ ಹೇಳಿದ್ರಿ ನನಗೆ 1 ತಾಸಿನಲ್ಲಿ ಮಾಸ್ತಿ ಬಗ್ಗೆ ವಿಶೇಷವಾದಂತಹ 1 ಕೋಟಿ ಅನುದಾನ ನಾನು ಮಾಸ್ತಿಗೆ ಕೂಡ ನಾನು ಕೊಡ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ತಾವು ಅಲ್ಲಿ ದಯವಿಟ್ಟು ಅಲ್ಲಿ ಹೋಗಿ ಮೂಲಭೂತ ಸೌಕರ್ಯಗಳು ಬೇಕಾ, ಏನು ಬೇಕು, ನನ್ನ ವ್ಯಾಪ್ತಿಗೆ ಯಾವ್ದು ಬರುತ್ತೆ ಅದನ್ನ ತಾವು ಹೇಳಿದ್ರೆ ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ನಾನು ತಮ್ಮ ಹತ್ರ ಮಾತು ಕೊಡ್ತಾ ಇದ್ದೀನಿ. ಮತ್ತೆ ವಿಶೇಷವಾದಂತ ನಮ್ಮ ನೀವು ಬರೇ ಗ್ರಾಮೀಣಾಭಿವೃದ್ಧಿ ಸಚಿವರು ಅಂತ ಹೇಳ್ಬಿಟ್ಟಿದ್ದೆ, ನಾನು ITBT ಸಚಿವ ಅಂತ ಮರ್ತೋಗ್ಬಿಟ್ಟಿದ್ದೀರಿ. ವಿಶೇಷವಾಗಿ ತಮ್ಮ ಭಾಗದ ಯುವ ಸಮುದಾಯದ ಜನರಿಗೋಸ್ಕರ ಒಂದು ವಿನೂತನವಾದಂತ ಅವರಿಗೆ ಏನೋ ಉದ್ಯಮಶೀಲತೆ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ನಾನು ಮಾಡಿಸ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ನಾನು ಮತ್ತೆ ನಮ್ಮ KNX ಚೇರ್ಮನ್ ಆದಂತ ನಿಮ್ಮ ಪಕ್ಕದ ಜಿಲ್ಲೆ ಶರತ್ ಬಚ್ಚೇಗೌಡ್ರೆ ಇದ್ದಾರೆ, ಅವರು ನಾವು ಸೇರಿ ಮತ್ತೊಮ್ಮೆ ಮಾಲೂರಿಗೆ ಬಂದು ನಮ್ಮ ಯುವಕರ ಉದ್ಯಮಶೀಲತೆಗೆ ನಾವು ಏನ್ ಮಾಡಬಹುದು ಅಂದ್ಬಿಟ್ಟು ನಾವು ಸಂಪೂರ್ಣವಾದಂತಹ ಒಂದು ವರದಿಯನ್ನ ತಗೊಂಡು ಅವರಿಗೆ ಉದ್ಯೋಗ ಅವಕಾಶ ಯಾವ ರೀತಿ ಕಲ್ಪಿಸ್ಕೊಡ್ಬಹುದು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನ 2 ಇಲಾಖೆಯಿಂದ ಆಗುತ್ತೆ ಅಂತ ತಮ್ಮ ಹತ್ರ ಹೇಳ್ತಾ, ಮತ್ತೊಮ್ಮೆ ನನಗೆ ಆಹ್ವಾನ ಮಾಡಿ ಈ ಪ್ರೀತಿ ವಿಶ್ವಾಸವನ್ನ ತೋರಿಸಲಿಕ್ಕೆ ವಂದಿಸ್ತಾ, ಮತ್ತೆ ಏನಾಯ್ತು ಸದ್ರಿ ಈ ನಮ್ಮ ಕಟ್ಟಡವನ್ನ ನಿರ್ಮಾಣ ಮಾಡಲು ಪ್ರಮುಖ ಕಾರಣಕರ್ತರು ನಮ್ಮ ರಾಮೇಗೌಡರು, ಮಾಜಿ ಶಾಸಕರು. ಕಾನೂನು ಕ್ಷೇತ್ರದ ಮೇಲೆ ನಿಮ್ಮ ಇದು ಅಂಕಿಅಂಶಗಳ ಇದು ಎಲ್ಲ ಇದು ಕನ್ವರ್ಜೆನ್ಸ್ ಆಗಿದೆ. ನಿಮ್ಮ MLA ಲ್ಯಾಡಿಂದ ಬಂದಿದೆ, ಮತ್ತೆ ಗೋವಿಂದ ರಾಜ್ ಅವರು MNC ಅವರಿಂದ ಬಂದಿದೆ, ಅನಿಲ್ ಕುಮಾರ್ MNC ಅವರಿಂದ ಬಂದಿದೆ, ಮತ್ತೆ ಲೋಕಸಭಾ ಸದಸ್ಯರಿಂದ ಅನುದಾನ ತಗೊಂಡಿದ್ದೀರಾ,
ಮತ್ತೆ ಸಿಲ್ವರ್ ಕ್ರೈಸ್ಟ್ ಗಾರ್ಮೆಂಟ್ಸ್ CSR ಇಂದ ಕೂಡ ತಾವು ತಗೊಂಡಿದ್ದೀರಾ. ಗ್ರಾಮ ಪಂಚಾಯತಿ 15ನೇ ಹಣಕಾಸಿನಿಂದ ಒಟ್ಟಾರೆ 108 ಲಕ್ಷ ಖರ್ಚು ಮಾಡಿ ಇವತ್ತು ಒಂದು ಉತ್ತಮವಾದಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಟ್ಟಿದ್ದೀರಾ. ತಮಗೆ ವಿಶೇಷವಾದಂತಹ ಧನ್ಯವಾದಗಳು. ನಾನು ಹೇಳ್ದಂಗೆ ಇವು ಎಲ್ಲರ ಹತ್ರನೂ ನೋಡಿ ಚೆನ್ನಾಗಿದೆ, ಬಿಜೆಪಿ ಅವ್ರ ದುಡ್ಡು ಬಿಟ್ಟಿಲ್ಲ. ಹಾಗಾಗಿ ಇಂಥ ಶಾಸಕರನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊಳ್ತಾ ಈ ಊರಿನವರ ನಾವು ಮಾಜಿ ತಾವು ಹೇಳಿದ್ರು. ಸೊ ಇಂಥ ಶಾಸಕರು ತಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತಾ ತಮ್ಮ ಆಶೀರ್ವಾದ ನಂಜೇಗೌಡರ ಮೇಲೆ ಎಷ್ಟಿದೆ ಅದರ ಅರ್ಧ ಅಷ್ಟು ಪ್ರೀತಿ ವಿಶ್ವಾಸದಿಂದ ನನಗೂ ಕೂಡ ಬೆಳೆಸ್ತಿರತ್ತ ಭಾವಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.